18% GST ಹಾಕಿ 1,32,000 ಆಗ್ತದೆ. ಒಂದು ನಿಮಿಷ 18% GST 7.5 ಲಕ್ಷ ಕಾಸ್ಟ್ ಏನಕ್ಕೆ ಕಾರಣ ಅಂದರೆ ಜಾಸ್ತಿ ಆಗೋಕ್ಕೆ 6 ಲಕ್ಷ ಮನೆ ಕಟ್ಬೋದು. 7.5 ಲಕ್ಷ ಏನಕ್ಕೆ ಆಗ್ತಾಯಿದೆ ಅಂದರೆ ಅದು GST ಆಗ್ತಾವ್ರೆ 1,32,000. ಆಯ್ತು ರೀ, ಆಯ್ತು. ರಾಜ್ಯದ ಪಾಲು ತೆಗೆದಾದ್ರೂ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಅದಕ್ಕೆ ತಾನೇ ಅದು ಇದ್ದಿದ್ದಕ್ಕೆ ತಾನೇ 4 ಲಕ್ಷ. ಈಗ ನಾವು 5.5 ಲಕ್ಷ ಕೊಡ್ತಾ ಇದ್ದೀವಿ. ಈಗ ನಿಗದಿ ಮಾಡಿದ್ದಾರೆ ನಮ್ಮ ಪಾಲು. ಅದಕ್ಕೆ ಕೇಳಿಲಿ, ನೀವು ಕೇಳ್ತಾರ ಉತ್ತರ ನಾನು ಕೊಡ್ತೀನಿ. ನಾನು ನಮ್ಮ ರಾಜ್ಯದ ಪಾಲು ಎಷ್ಟಿದೆ ಅಂತ ಹೇಳ್ತೀರಾ. ಈ ನಿಗದಿ ಮಾಡಿದ್ದು ಯಾರು? ಸ್ಟೇಟ್ ಗೌರ್ಮೆಂಟ್ ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು, GST ಅವ್ರು ಮಾಡಿರೋದು. ಅದನ್ನು ನಮ್ಮ ಪಾಲು ಕೊಡ್ತಾರೆ. ಹಂಗಾಗಿ ನಾವೇನು ಮಾಡ್ತಾಯಿದ್ದೀವಿ, 1.5 ಲಕ್ಷ ಜೊತೆ 4 ಲಕ್ಷ ರೂಪಾಯಿ ಕೊಡ್ತಾಯಿದ್ದೀವಿ ಬಡವರಿಗೆ. 5.5 ಲಕ್ಷ ಕೊಡ್ತಾ ಇರೋದು. 5.5 ಲಕ್ಷ ಇಲ್ಲಿ ಕೇಳ್ರಿ ಒಂದು ನಿಮಿಷ. GST ಇರ್ಬೋದು ಸ್ಟೇಟ್ದು. ನಮ್ಮ GST ಅಮೌಂಟ್ ನಮ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾ ಇದ್ದಾರೆ ಅವರು. ಸೆಂಟ್ರಲ್ದವ್ರು ಕೊಡ್ತಾ ಇದ್ದಾರೆ ಇನ್ನು ಹೇಳ್ರಿ. ಆಯ್ತು, ಅಲ್ಲ ರಾಜ್ಯದ ಪಾಲು ಇದೆ, ಇಲ್ಲ ಅಂತಿಲ್ಲ. ಆಯ್ತು, ಇಲ್ಲಿ ಕೇಳ್ರಿ ಅದನ್ನ. ಆಯ್ತು ರೀ, ಅದಾಯ್ತು. ನೀವು ಭಾಳ ದೊಡ್ಡದಾಗಿ ಲ್ಯಾಂಡ್ ನಮ್ಮದು, ನಾವು ಕೊಡೋವಂಥದ್ದು 5.5 ಲಕ್ಷ ನಮ್ಮದು, ಎಲ್ಲ ನಮ್ಮದು. ಇವ್ರು ಕೊಡೋದು 1.5 ಲಕ್ಷ ರೂಪಾಯಿ ಕೊಟ್ಟು 18% GST ಒಳಗೆ ಇರ್ಬೋದು. ರಾಜ್ಯದ ಪಾಲು ತೆಗೆದ್ರೆ ಎಷ್ಟು ಕೊಟ್ಟಂಗೆ ಆಯ್ತು? ಅದು 20,000, 30,000 ಎಷ್ಟು ಕೊಟ್ಟಂಗೆ ಆಯಿತು? ರಾಜ್ಯದ ಪಾಲು ಕೂಡ ಇರ್ತದೆ GSTಯಲ್ಲಿ. ರಾಜ್ಯದ ಪಾಲೆಲ್ಲ ನಾವು ಕೇಳಿ ನಮ್ಮ GST ಹಣ ಎಲ್ಲ ಕೊಡಕತ್ತಾರ ಅವರು, ವಾಪಸ್ ಕೊಡ್ತಾ ಇದ್ದಾರ. ನಾವು ಎಷ್ಟು GST ಐತೆ ಅದು ಕೊಟ್ಟಿದ್ದಾರೆ ವಾಪಸ್. ನಾವು ತೆರಿಗೆ ಎಷ್ಟು ಕೊಡ್ತಾ ಇದೀವಿ ಎಷ್ಟು ಕೊಡ್ತಾವ್ರೆ.